ಹೆಸರು ಮಂಜುಳಾ ಅಂತ. ನಾನು ಹಾಸನ ತಾಲೂಕಿನ ಭುವನಿಹಳ್ಳಿ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಮತ್ತು ತಂಗಿ ಇದ್ದಾರೆ. ನಾನು ಅಲ್ಲೇ ಪ್ರೌಢ ಶಿಕ್ಷಣವನ್ನು ಕೂಡ ಮುಗಿಸಿದ್ದೀನಿ. ಹಾಗೆ ನಾನು ಅಲ್ಲೇ ಎಲೆಕ್ಟ್ರಿಕಲ್ ಕೋರ್ಸನ್ನು ಕೂಡ ಮಾಡಿದ್ದೀನಿ ITIನಲ್ಲಿ. ನಾನು ಮತ್ತೆ ಜಾಬ್ಗೋಸ್ಕರ ತುಂಬ ಟ್ರೈ ಮಾಡಿದೆ, ನನಗೆಲ್ಲೂ ಜಾಬ್ ಸಿಗಲಿಲ್ಲ. ಹಾಗೆ ನಮ್ಮ ಗ್ರಾಮದಲ್ಲಿ ಯಾರು ಹೇಳಿದರು, ಹೀಗೆ ಡಾನ್ ಬಾಸ್ಕೋ ITIನಲ್ಲಿ MORD ಅಂತ ಒಂದು ಪ್ರಾಜೆಕ್ಟ್ ಇದೆ, ಅಲ್ಲಿ ಹೋಗಿ ವಿಚಾರಿಸು, ನಿನಗೆ ಫ್ಯೂಚರಲ್ಲಿ ಒಳ್ಳೇದಾದರೂ ಆಗುತ್ತೆ ಅಂತ. ಅವರು ನನಗೆ ಕೊಟ್ಟ ಸಜೆಷನ್ಸ್ ಮೇರೆಗೆ ಇಲ್ಲಿ ಬಂದು ವಿಚಾರಿಸಿದೆ. ಇಲ್ಲಿ ಅವ್ರು ನನಗೆ ಎಲ್ಲ ರೀತಿಯಲ್ಲೂ ನನ್ನ ಟೆಸ್ಟ್ ಮಾಡಿ ಇಂಟರ್ವ್ಯೂ ಮಾಡಿ ನನಗೆ ತುಂಬ ಚೆನ್ನಾಗಿ ಇಲ್ಲಿ ಸಪೋರ್ಟ್ ಮಾಡಿದ್ರು. ಹಾಗೆ ನಾನಿಲ್ಲಿ ಎಲೆಕ್ಟ್ರಿಕಲ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡೆ. ಇಲ್ಲಿ ನಮಗೆ ಟ್ರಾನ್ಸ್ಫಾರ್ಮರ್ಸ್, ಮೋಟರ್ಸ್, ಮೀಟರ್ಸ್, ಹೋಮ್ ಅಪ್ಲಯನ್ಸಸ್, ಹೌಸ್ ವೈರಿಂಗ್ಸ್, ಸರ್ಕ್ಯೂಟ್ಸ್ಗಳ ಬಗ್ಗೆ ಹಾಗೂ ರಿವೈಂಡಿಂಗ್ಸ್ಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. 90 ಡೇಸಲ್ಲಿ ನಮಗೆ ತುಂಬ ಉತ್ತಮವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಮಗೆ ಕಂಪ್ಯೂಟರ್ಸ್ ಕೂಡ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ 90 ಡೇಸಲ್ಲಿ ನಮಗೆ ಎಲ್ಲ ವಿಧವಾದ ತರಬೇತಿಯನ್ನು ಕೊಡ್ತಾರೆ. ಲೈಫ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಇದ್ರ ಬಗ್ಗೆ ಎಲ್ಲ ಉತ್ತಮವಾದ ತರಬೇತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಾನೀಗ ಪ್ರಸ್ತುತ ರಿಲಯನ್ಸ್ ಹೋಮಲ್ಲಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನಗೆ 4,500 ರೂಪಾಯಿ ಸಂಬಳ ಕೂಡ ಸಿಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಸಕ್ಸಸ್ಫುಲ್ ಆಗೋಕ್ಕೆ ಕಾರಣರಾಗಿರುವಂತಹ ಡಾನ್ ಬಾಸ್ಕೋ ITIನ ಎಲ್ಲ ಶಿಕ್ಷಕಿಯರಿಗೂ, ಉಪನ್ಯಾಸಕರಿಗೂ ಹಾಗೂ ಪ್ರಾಂಶುಪಾಲರಿಗೂ ನಾನು ನನ್ನ ತುಂಬ ಮನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಕಾಶ ಅಂತ ಹುಡುಗ ಇವ್ನ ಫ್ರೆಂಡ್ಗಳು ಆಕಸ್ಮಿಕ ಹುಡುಗರೆ ಎಲ್ಲ ಮಾತಾಡ್ಕೊಂಡು ಇಲ್ಲಿ ಸೇರಿದ್ವಿ. ಕೇಳ್ದೆ ಹೋಗ್ಬೇಕು ಅನ್ನೋ ಆಸೆ ಇದೆಯಮ್ಮ, ನಾನು ಮಾಡ್ತೀನಿ, ಏನಾದ್ರು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನನ್ನ ಮಗ ತುಂಬಾ ಪ್ರಯತ್ನ ಪಟ್ಟು ಇದಕ್ಕೆ ಬಂದು ಸೇರ್ಕೊಂಡ. ಇದ್ರ ಬಗ್ಗೆನೇ ನಮಗೆ ಗೊತ್ತಿರಲಿಲ್ಲ. ಹಂಗಾಗಿ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಅವರೇ ಕೆಲಸ ಕೊಡ್ತಾರೆ, ನಮಗೆ ತುಂಬಾ ಹೆಲ್ಪ್ ಇದೆ, ನಾನು ಹೋಗ್ಲೇಬೇಕು ಅಲ್ಲಿಗೆ ಅಂತ ನನ್ನ ಮಗ ಬಂದು ಸೇರ್ಕೊಂಡ್ಮೇಲೆ ಇವಾಗ ಎಲ್ಲ ಮುಗಿಸಿ ಆ ಕಂಪ್ನಿಯಿಂದಲೇ ನಮ್ಮ ಮಗನಿಗೊಂದು ಆಧಾರವಾಗಿ ಒಳ್ಳೇದಾಗಿದೆ. ಈಗ ನಿಮ್ ಕೆಲಸ ಸಿಕ್ಕಿದೆ, ನಿಮ್ ಮಗನಿಗೆ ನಾವು ಇಲ್ಲಿ 3 ತಿಂಗಳ ತರಬೇತಿ ಕೊಟ್ಟು ಅವನಿಗೆ ಕೆಲಸ ಕೊಡ್ಸಿದೆ, ನಿಮ್ಗೇನು ಅನಿಸ್ತದ? ತುಂಬಾ ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ನಮ್ಮ ಮಕ್ಕಳು ಒಳ್ಳೆ ಸಿಕ್ಕಿದೆ. ಅಕ್ಕಪಕ್ಕದ ಮಕ್ಕಳಿಗೆಲ್ಲ ಹೇಳಿದೀನಿ ಆಲ್ರೆಡಿ. ನಾನು ಕರ್ಕೊಂಡ್ಬಂದು ನಾನೇ ಇದಾಗ ಸೇರಿಸ್ತೀನಿ ಇಲ್ಲಿ ಅಕ್ಕಪಕ್ಕದ ಮಕ್ಕಳಿಗೆ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಪ್ರವೀಣ್ ಅಂತ ಹುಡುಗರು ಇದ್ದಾರೆ, ಮುಂದೆ ಹಳ್ಳಿ ಕಂದ್ಲಿಯಲ್ಲಿ ಸುಮಾರು ಜನ ಇದ್ದಾರೆ. ಅಂತ ಹುಡುಗರಿಗೆ ನಿಮ್ಮ ಒಂದು ಸಂದೇಶ ಏನು, ಏನಂತ ಹೇಳ್ತೀರಾ ಹುಡುಗರಿಗೆ? ಹೇಳ್ತೀನಿ, ನಮ್ಮ ಮಗ ಈ ತರ ಇದ್ನಪ್ಪ, ಒಂದು ಒಳ್ಳೆ ಇದಾಗಿದೆ, ಯಾವ ತೊಂದರೆ ಇಲ್ದಂಗೆ ಒಳ್ಳೆ ಕಂಪ್ನಿಲಿ ಇದ್ದಾನೆ, ಯಾವ ತೊಂದರೆ ಇಲ್ದಿರ್ತಿ ಒಳ್ಳೆ ಮನೇಲಿ ಕೂತಾಗ ಇವತ್ತು ನಮ್ಮ ಮಗನಿಗೆ ಒಂದ್ ದೇವ್ರ ಆಧಾರ ತೋರಿಸ್ದಂಗಾಗಿದೆ ಅಂತ ಹೇಳಿ ಕರ್ಕೊಂಡ್ ಸೇರಿಸ್ತೀವಿ.